ಹಾಯ್ ಫ್ರೆಂಡ್ಸ್, ಎಸ್ಐ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಈಗ ನನ್ನ ಚಾನಲ್ ನೀವು ನೋಡ್ತಾ ಇದ್ದರೆ ಜಲ್ದಿನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕಪ್ಪ ಅಂದರೆ ಮುಂದಿನ ವಿಡಿಯೋ ನಿಮಗೆ ವೇಗವಾಗಿ ನಿಮಗೆ ಫೋನ್ನಲ್ಲಿ ಬರುತ್ತೆ. ಯಾಕಂದರೆ ಮುಂದಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ನಾನು ಮಾಡಿ ಹಾಕ್ತೀನಿ. ಫ್ರೆಂಡ್ಸ್ ನಾನು ಈಗ ಮಾಡ್ತಾ ಇರೋದು ಒಂದು ವಿಡಿಯೋ, ಅದರ ಬಗ್ಗೆ ಹೇಳ್ತೀನಿ ಬನ್ನಿ. ಏನಿಲ್ಲ ಫ್ರೆಂಡ್ಸ್, ಈಗ ನಾನು ಒಂದು ಕಾರ್ಡು ಮಾಡಿಸೋದ್ರ ಬಗ್ಗೆ ಹೇಳ್ತೀನಿ. ಈ ಕಾರ್ಡು ನೀವು ಮಾಡಿಸಿದರೆ ಮುಂದಿನ ದಿನಮಾನಗಳಲ್ಲಿ ಆಫರ್ ಮೇಲೆ ಆಫರ್ ಮತ್ತು ಸೌಲಭ್ಯ ಕೂಡ ಇದು ಆ ಕಾರ್ಡು ಮಾಡಿಸಿದರೆ ಸಿಗುತ್ತದೆ. ಹೌದು ಫ್ರೆಂಡ್ಸ್, ಇದು ಕಾರ್ಡಿನ ಹೆಸರು ಏನು ಮತ್ತು ಕಾರ್ಡು ಎಲ್ಲಿ ಮಾಡಿಸಬೇಕು, ಕಾರ್ಡು ಎಷ್ಟು ದಿನ ಆಗುತ್ತೆ ಮತ್ತು ಇದಕ್ಕೆ ವಯಸ್ಸು ಮಿತಿ ಏನಿದೆ ಮತ್ತು ಇದಕ್ಕೆ ಏನು ಡಾಕ್ಯುಮೆಂಟ್ಸ್ ಕೊಡಬೇಕು, ಪ್ರತಿಯೊಂದು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಬರ್ತೀನಿ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ಲು ನೋಡಿ. ಫ್ರೆಂಡ್ಸ್, ಈಗ ಫಸ್ಟಿಗೆ ಬಂದು ಇದಕ್ಕೆ ಡಾಕ್ಯುಮೆಂಟ್ಸ್ ಏನು ಕೊಡಬೇಕು ನಮ್ಮ ಕಾರ್ಡು ಮಾಡ್ಸೋಕೆಪ್ಪ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಕೊಡಬೇಕಾಗುತ್ತೆ, ಒಂದು ಜೆರಾಕ್ಸು, ಮತ್ತು ಅದೇ ರೀತಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಕೂಡ ಒಂದು ಜೆರಾಕ್ಸ್ ಕೊಡಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಪ್ಯಾನ್ ಕಾರ್ಡ್ ಕೂಡ ಒಂದು ಜೆರಾಕ್ಸ್ ಕೊಡಬೇಕಾಗುತ್ತದೆ. ಅದೇ ರೀತಿ ನಿಮ್ಮ ವೋಟರ್ ಐ ಡಿ ಕೂಡ ಒಂದು ಜೆರಾಕ್ಸ್ ನೀವು ಕೊಡಬೇಕಾಗುತ್ತದೆ. ಅದೇ ರೀತಿ ಒಳ್ಳೆ BPL ರೇಷನ್ ಕಾರ್ಡ್ ಕೂಡ ಒಂದು ಜೆರಾಕ್ಸ್ ನೀವು ಕೊಡಬೇಕಾಗುತ್ತದೆ ಫ್ರೆಂಡ್ಸ್. ಅದೇ ರೀತಿ ನಿಮ್ಮ ಭಾವಚಿತ್ರ 2 ಫೋಟೋ ಕೂಡ ಇದರಲ್ಲಿ ಕೊಡಬೇಕಾಗುತ್ತದೆ. ಫ್ರೆಂಡ್ಸ್, ಇಷ್ಟೇ ಕೊಟ್ಟರೆ ಆಗೋದಿಲ್ಲ, ಮತ್ತು ನೀವು ಕೆಲಸ ಮಾಡುವಂಥ ಕಾಂಟ್ರಾಕ್ಟರ್ ತಾಲೆ ಮತ್ತು ಪ್ರಮಾಣ ಪತ್ರ ಅಂತ ಸಿಗುತ್ತದೆ. ಅದಕ್ಕೆ ಅವರ ಸಿಗ್ನೇಚರ್ ಮತ್ತು ಅವ್ರದ್ದು ಸೀಲು, ಅವ್ರು ಕೆಲಸ ಮಾಡುವಂಥ ಅವರು ಲೈಸೆನ್ಸ್ ಇರುವಂಥ ಸೀಲ್ ಹಾಕಿಸಿ ಇಷ್ಟು ಡಾಕ್ಯುಮೆಂಟ್ಸ್ ನೀವು ಜೆರಾಕ್ಸ್ ಮಾಡಿ ನೀವು ಏನಾರ ನಿಮ್ಮ ಹತ್ತಿರ ಇರುವಂಥ CSC ಸೆಂಟರ್ ಮತ್ತು ಅದೇ ರೀತಿ ಗ್ರಾಮೋನ್ ಮತ್ತು ಅದೇ ರೀತಿ ಸೇವಾ ಸಿಂಧು ಸೆಂಟರ್ ಏನಾರ ಇದ್ದರೆ ಆ ಸೆಂಟರ್ ಒಳಗೆ ಹೋಗಿ ನೀವು ಕೊಟ್ಟರೆ ಈ ಕಾರ್ಡು ಆಗಿ ಬರೋಕ್ಕೆ 45 ದಿನ ಟೈಮ್ ತೊಗೊಳುತ್ತೆ ಫ್ರೆಂಡ್ಸ್. ಅಂತ ಏನು ನಮ್ಮ ಹತ್ತಿರ ಸೆಂಟರ್ ಇಲ್ಲಪ್ಪ ಅಂದರೆ ನಿಮ್ಮ ತಾಲೂಕಿನಲ್ಲಿ ಸಿಗುವಂಥ ಕಾರ್ಮಿಕರ ಆಫೀಸ್ ಕೂಡ ಸಿಗುತ್ತದೆ ಫ್ರೆಂಡ್ಸ್. ನೀವು ಆನ್ಲೈನ್ ಹಾಕಿದರೆ 45 ದಿನ ಟೈಮ್ ತೊಗೊಳುತ್ತೆ ಫ್ರೆಂಡ್ಸ್. ನೀವು ಆಫ್ಲೈನ್ ಏನಾರ ನೀವು ಮಾಡಿಸ್ತೀನಪ್ಪ ಅಂತಂದರೆ ಸೀದಾ ನೀವು ಆಫೀಸಿಗೆ ವಿಸಿಟ್ ಮಾಡಬಹುದು. ನೀವು ಆಫೀಸಿಗೆ ವಿಸಿಟ್ ಮಾಡಿದರೆ ನೀವು 8 ದಿನದಲ್ಲಿ ಆಫ್ಲೈನ್ ಆಗಿ ನೀವು ಕಾರ್ಮಿಕರ ಕಾರ್ಡು ಕೂಡ ನೀವು ಪಡಿಬೋದು ಫ್ರೆಂಡ್ಸ್. ಈ ಕಾರ್ಡು ಮಾಡಿಸಿದರೆ ಮುಂದೆ ಬರುವಂಥ ದಿನಮಾನಗಳಲ್ಲಿ ಸೇವೆ ಅಂತೂ ನಿಮಗೆ ಅದ್ಭುತವಾಗಿ ಸಿಗುತ್ತದೆ ಫ್ರೆಂಡ್ಸ್. ಈಗಾಗಲೇ ಇದಕ್ಕೆ ಪ್ರೆಸೆಂಟ್ ಇರುವಂಥ ಸೇವೆಗಳು ಏನನ್ನೋದು ನಿಮಗೆ ಹೇಳ್ತಾ ಬರ್ತೀನಿ ಬನ್ನಿ ಫ್ರೆಂಡ್ಸ್. ಈಗಲೇ ನೀವು ಏನಾರ ಕಾರ್ಮಿಕರ ಕಾರ್ಡು ಮಾಡಿಸಿದರೆ ಪಿಂಚಣಿ ಸೌಲಭ್ಯ ಅಂತ ಸಿಗುತ್ತೆ ಫ್ರೆಂಡ್ಸ್. ನೀವು ಕಾರ್ಡ್ ಈಗ ಕಾರ್ಡ್ ಮಾಡಿಸಿದ ಮೇಲೆ ನಿಮ್ಗೆ 60 ವರ್ಷ ಏನಾರ ಆಯ್ತಂದರೆ ನಿಮಗೆ ಒಂದು ತಿಂಗಳಿಗೆ 2,000 ರೂಪಾಯಿ ರೀತಿ ಈಗ ರಾಜ್ಯ ಸರ್ಕಾರ ಕೊಡುತ್ತೆ ಫ್ರೆಂಡ್ಸ್. ಇದು ಒಂದು ಸೌಲಭ್ಯ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಎರಡನೇ ಸೇವೆ ಅಪಘಾತ ಪರಿಹಾರ. ನೀವು ನಿಮಗೆ ಏನಾರ ಆದರೆ ನಿಮ್ಮ ದವಾಖಾನೆ ಖರ್ಚು ಕೂಡ ಇದು ಕೊಡುತ್ತದೆ. ಅದೇ ರೀತಿ 3ನೇ ಸೇವೆ ಹೆರಿಗೆ ಸೌಲಭ್ಯ ಅಂತ ತಾಯಿ ಲಕ್ಷ್ಮಿ ಬಾಂಡ್ ಎಂದು ಆ ಹೆಸರಿನ ಮೇಲೆ ಸೇವೆ ಮೇಲೆ ನಿಮಗೆ ಹೆರಿಗೆ ಸೌಲಭ್ಯ ಕೂಡ ಖರ್ಚು ಕೊಡುತ್ತದೆ ಫ್ರೆಂಡ್ಸ್. ಅದೇ ರೀತಿ ಫ್ರೆಂಡ್ಸ್, ಮದುವೆ ಸಹಾಯಧನ ಅಂತಂದು ಸಿಗುತ್ತದೆ. ನೀವು ಈಗ ಲೇಬರ್ ಆಗಿದ್ದರೆ ನಿನ್ನ ಮಗಳಿಗೆ ಅಥವಾ ಮಗನಿಗೆ 60,000 ರೂಪಾಯಿ ಒಂದು ಲಗ್ನಕ್ಕೆ ಕೊಡುತ್ತಾರೆ ಫ್ರೆಂಡ್ಸ್. 2 ಮಕ್ಕಳಿಗೆ ಲಗ್ನ ಮಾಡೋಕ್ಕೆ ಈ ಕಾರ್ಡು ನಿಮ್ಮದು ಏನಾರ ಇದ್ದರೆ ನಿಮ್ಮ ಮಕ್ಕಳಿಗೆ 1,20,000 ರೂಪಾಯಿ ಕೂಡ ನಿಮಗೆ ಕೊಡುತ್ತಾರೆ ಫ್ರೆಂಡ್ಸ್. ಹಂತೆ ವೆಚ್ಚ ಮತ್ತು ಅನುಗ್ರಹ ರಾಶಿ ಎಂದು ಇದೊಂದು ಸೌಲಭ್ಯದಲ್ಲಿ ನೀವು ಏನಾರು ತೀರಿ ಹೋದರೆ ಅದ್ರ ಕೂಡ ನಿಮಗೆ ಖರ್ಚು ಕೊಡುತ್ತಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಕಾರ್ಡು ನೀವು ಮಾಡಿಸಿದರೆ ಸಾಯಿವರೆಗೂ ನಿಮಗೆ ಸೌಲಭ್ಯ ಸಿಗುವಂಥ ಇದು ಒಂದು ಕಾರ್ಡು ಫ್ರೆಂಡ್ಸ್. ಅದೇ ರೀತಿ BMTC ಬಸ್ ಸೌಲಭ್ಯ ಕೂಡ ನಿಮಗೆ ಈ ಕಾರ್ಡಿನಲ್ಲಿ ಸಿಗಬಹುದು ಎಂದು ಹೇಳಬಹುದು ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಈ ಕಾರ್ಡಿನಲ್ಲಿ ಇರುವಂಥ ಸೌಲಭ್ಯ ಹಲವಾರು ಇದ್ದಾವೆ. ನಾನು ಹೇಳಿರುವಂಥ ಈಗ ಸೌಲಭ್ಯಗಳು ಬಹಳ ಮುಖ್ಯವಿರುವಂಥ ಸೌಲಭ್ಯಗಳು ಹೇಳಿದ್ದೀನಿ. ಹಾಗಾಗಿ ನೀವು ಏನಾರ ಇನ್ನೂ ಕಾರ್ಡು ಮಾಡಿಸಿಲ್ಲಪ್ಪ ಅಂದರೆ ನೀವು ಈಗಲೇ ಲೇಬರ್ ಕೆಲಸ ಮಾಡುತ್ತಿದ್ದು ನೀವು ಏನಾರು ಲೇಬರ್ ಕಾರ್ಡು ಇನ್ನೂ ಮಾಡಿಸಿಲ್ಲಪ್ಪ ಅಂದರೆ ತಕ್ಷಣವೇ ಮಾಡಿಸಿಕೊಳ್ಳಿ ಫ್ರೆಂಡ್ಸ್. ಮುಂದೆ ಬರೋ ದಿನಗಳಲ್ಲಿ ಅದ್ಭುತವಾದಂಥ ಸೇವೆಗಳು ಸಿಗುತ್ತವೆ ಫ್ರೆಂಡ್ಸ್. ಅದೇ ರೀತಿ ಮಕ್ಕಳಿಗೆ ಸೌಲಭ್ಯ ಕೂಡ ಈ ಕಾರ್ಡಿನಲ್ಲಿ ಸಿಗುತ್ತದೆ. ಅವರಿಗೆ ಕಲಿಯೋಕ್ಕೆ ಮತ್ತೆ ದುಡ್ಡು ಕೊಡ್ತಾರೆ, ಕಲಿಯುವ ಸಹಾಯಧನನೂ ಮಾಡುತ್ತಾರೆ. ಹಾಗಾಗಿ ಈ ಕಾರ್ಡು ನೀವು ತಕ್ಷಣವೇ ಮಾಡಿಸಿಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿ ನನ್ನ ಚಾನಲಲ್ಲಿ ಬರುವಂಥ ವಿಡಿಯೋ ಪ್ರತಿಯೊಂದು ನೀವು ನೋಡಿದರೆ ನಿಮಗೆ ಯೂಸ್ಫುಲ್ ಆಗುವಂಥ ವಿಡಿಯೋ ಬಂದೇ ಬರ್ತಿರ್ತವೆ ಫ್ರೆಂಡ್ಸ್. ನನ್ನ ಚಾನಲ್ ನೋಡಿದ್ದಕ್ಕೆ ನಿಮಗೆ ಕೋಟಿ ನಮನಗಳು.